कनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरि ओम्। ಮಹಾಭಾರತದ ವನಪರ್ವದ ಪಾಂಡವರ ಮತ್ತು ಮಾರ್ಕಂಡೇಯರ ಭೇಟಿಯ ಪ್ರಸಂಗವನ್ನು ನಾವು ಹಿಂದೆ ನೋಡ್ತಾ ಇದ್ದೆವು. ಪ್ರತಿಯೊಂದು ಭಾಗವೂ ಕೂಡ ಒಂದೊಂದು ರೀತಿಯಿಂದ ವಿಶೇಷ ಅರ್ಥವನ್ನು ಅದು ಹೊಂದಿಕೊಂಡಿದೆ ಅನ್ನೋದು ನಮಗೆ ಆಯಾ ಪ್ರಕರಣಗಳನ್ನು ನೋಡುತ್ತಾ ಹೋದ ಹಾಗೆ ಗೊತ್ತಾಗ್ತಾ ಇರುವ ಸಂಗತಿ. ದೀರ್ಘಕಾಲದ ವಾಸವನ್ನು ಮಾಡ್ತಾ ಇರುವಂತಹ, ಅಂದರೆ ಆಯುಷ್ಯ ಬಹಳ ಎಲ್ಲರಿಗಿಂತ ಹೆಚ್ಚು ಅನುಭವಿಸುವ ವರವನ್ನು ಪಡೆದಂತಹ ಮಾರ್ಕಂಡೇಯರು ಪಾಂಡವರ ಜೊತೆಗೆ ಅನೇಕ ಸಂವಾದಗಳನ್ನು ನಡೆಸ್ತಾ ಇದ್ರು. ಹಾಗೆ ನಡೆಸುವಾಗ ಅವರು ಮುಖ್ಯವಾಗಿ 2-3 ಅಂಶಗಳನ್ನು ಹೇಳಿದರು. ಒಂದು ಯುಗಧರ್ಮ, ಯುಗದಲ್ಲಿ ಬರುವಂತಹ ಆಶ್ರಮ ಉಚಿತವಾದ ಕರ್ಮ, ಅದರ ಜೊತೆಗೆ ಋತ್ವಿಜನಿಗೆ ಇರುವಂತಹ ಸಾಮರ್ಥ್ಯ, ಅದರಿಂದಾಗಿ ಲೋಕಕ್ಕಾಗುವ ಉಪಕಾರ ಇತ್ಯಾದಿಗಳನ್ನು ಬೇರೆ ಬೇರೆ ಪ್ರಸಂಗಗಳಿಂದ ನಿರೂಪಣೆ ಮಾಡ್ತಾ ಬಂದರು. ಹಾಗೆ ಒಂದು ಪ್ರಸಂಗದಲ್ಲಿ ನಿರೂಪಣೆ ಮಾಡುವಾಗ ಋತ್ವಿಜರ ವಿಷಯದಲ್ಲಿ ಮತ್ತಷ್ಟು ವಿಶೇಷ ಅಂಶಗಳನ್ನು ಯುಧಿಷ್ಠಿರ ಕೇಳಿದ್ದಕ್ಕಾಗಿ ಮಾರ್ಕಂಡೇಯರು ಮತ್ತೊಂದು ಋತ್ವಿಜ ಮಾಹಾತ್ಮ್ಯವನ್ನು, ವಿಪ್ರ ಮಾಹಾತ್ಮ್ಯವನ್ನು, ಜ್ಞಾನಿಗಳ ವೈದುಷ್ಯ, ಅದರ ಜೊತೆಗೆ ಇರುವವರ ಮಾತಿನ ಮೇಲಿನ ಹಿಡಿತವನ್ನ ಇನ್ನೊಂದು ಕಥೆಯ ಮೂಲಕ ಹೇಳ್ತಾ ಇದ್ದಾರೆ. ಅಯೋಧ್ಯಾಯಾಂ ಇಕ್ಷ್ವಾಕುಕುಲೋದ್ವಹ ಪಾರ್ಥಿವ ಪರೀಕ್ಷಿನ್ನಾಮ ಮೃಗಯಾಮಗಮತ್. ಇದು ಒಂದು ಅಧ್ಯಾಯ ಪೂರ್ತಿ ಗದ್ಯದಲ್ಲಿದೆ. ಅಥ ಅಯೋಧ್ಯೆಯಲ್ಲಿ ಇಕ್ಷ್ವಾಕುಕುಲೋದ್ಭವ, ರಾಮನ ವಂಶದಲ್ಲೇ ಬಂದವನು. ಇಲ್ಲೋ ಅವನ ಹೆಸರು ಪರೀಕ್ಷಿತ್ ಅಂತ. ನಮಗೆ ಪರೀಕ್ಷಿತ್ ಅಂದರೆ ಭಾಗವತ ಕೇಳಿದವನು ಅಂತ ತಲೆಯಲ್ಲಿದೆ. ಭಾಗವತವನ್ನ ಕೇಳಿದ ಪರೀಕ್ಷಿತ್ತು ಕೃಷ್ಣನ, ಅಂದರೆ ಪಾಂಡವರ ಪರಂಪರೆಯಲ್ಲಿ ಬಂದವ. ಇಲ್ಲಿ ಬಂದ ಪರೀಕ್ಷಿತ್ತು ರಾಮನ ಕುಲದಲ್ಲಿ ಬಂದವ. ಅವನು ಕೃಷ್ಣನ ಹತ್ತಿರದ ಪರಿಸರದಲ್ಲಿ ಬಂದರೆ ಅವನು ರಾಮನ ವಂಶೋದ್ಭವನಾಗಿ ಬಂದವ. ಈ ಪರೀಕ್ಷಿತ್ತು ತುಂಬ ಗಂಭೀರವಾಗಿ ಜನಗಳ ಬಯಕೆಗಳನ್ನು ಅರ್ಥೈಸಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದವ. ಅವನಿಗೊಂದ್ಸರ್ತಿ ಬೇಟೆಗೆ ಹೋಗುವ ಅನಿವಾರ್ಯತೆ ಬಂತು. ಬೇಟೆಗೆ ಹೊರಟ. ಒಂದು ಕುದುರೆಯನ್ನು ಹತ್ತಿಕೊಂಡು ಓಡ್ಲಿಕ್ಕೆ ಶುರು ಮಾಡಿದ. ಸಹ ಏಕಃ ಒಬ್ಬನೇ ಅಶ್ವೇನ ಮೃಗಂ ಅನ್ವಸರನ್ ಮೃಗಃ ದೂರಂ ಅಪಾಹರತ್. ಆ ಕುದುರೆಯನ್ನು ಹತ್ತಿಕೊಂಡು ಅವನು ಓಡ್ತಾ ಇದ್ರೆ ಬಹಳ ದೂರ ತನಕ ಅವನನ್ನು ಆಟ ಆಡಿಸ್ಬಿಡ್ತು. ಎಷ್ಟು ಹೋದ್ರು ಕಾಣಿಸುದು ಚೂರು, ಓಡಿ ಹೋದ್ರೆ ಮತ್ತೆ ನಾಪತ್ತೆ, ಮತ್ತೆಲ್ಲೋ ದೂರದಲ್ಲಿ ನಿರೀಕ್ಷಿಸೋ, ಮತ್ತೆಲ್ಲೋ ದೂರದಲ್ಲಿ ಕಾಣುದು. ಹಾಗೆ ಅವನನ್ನ ಬಹಳ ದೂರಕ್ಕೆ ಕರ್ಕೊಂಡು ಹೋಯ್ತು. ಅಧ್ವನಿಜಾತ ಶ್ರಮ ಕ್ಷುತೃಷ್ಣಾಭಿಭೂತ ಏಕಸ್ಮಿನ್ ದೇಶೇ ನೀಲಂ ಗಹನಂ ವನಷಂಡಮಪಶ್ಯತ್. ವನಷಂಡ ಅಂದ್ರೆ ವನದ ರಾಶಿ, ಗುಂಪು. ಗುಂಪಿಗೆ ಷಂಡ ಅಂತ ಹೆಸರು ಸಂಸ್ಕೃತದಲ್ಲಿ. ಕಾಡಿನ ಗುಂಪಿನ ಮಧ್ಯದಲ್ಲಿ ಅವನು ಇದ್ದಾನೆ ಅಂದ್ರೆ ಎಳೆದು ಹೋದ್ ಆ ಕುದುರೆ ಬೇಟೆ ಆಡ್ಲಿಕ್ಕೆ ಯಾವುದನ್ನ ಅವನು ಅಟ್ಟಿಕೊಂಡು ಹೋಗಿದ್ನೋ ಆ ಪ್ರಾಣಿಯ ಬೆನ್ನ ಹಿಂದೆ ಹೋಗಿ ಎಲ್ಲೋ ಕಾಡಿನ ಮಧ್ಯ ಸೇರಿಕೊಂಡ. ಜಾತಶ್ರಮ, ತುಂಬಾ ಸುಸ್ತಾಯ್ತು, ಇನ್ನು ಅದನ್ನು ಓಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ಕೊನೆಗೆ ಏನ್ ಮಾಡಿದ ಅಂದ್ರೆ ಅಥ ಆಶ್ವಸ್ತಃ, ದೂರದಲ್ಲಿ ಹೋಗುವಾಗ ಏನಾದ್ರೂ ಮಾಡಿ ಸ್ವಲ್ಪ, ಕುದುರೆಗೂ ಸಾಕಾಗಿದೆ, ತನಗೆ ಮಾತ್ರ ಅಲ್ಲ, ಕುದುರೆಯೂ ಕೂಡ ಮುಂದೆ ಇನ್ನು ಹೋಗುದಿಲ್ಲ ಅನ್ನುವ ರೀತಿ ಅದು ಹಿಂದೇಟು ಹಾಕ್ತಾ ಇದೆ. ಆಗ ಬಿಸ ಮೃಣಾಲಂ ಅಶ್ವಾಯ ಅಗ್ರತಃ ನಿಕ್ಷಿಪ್ಯ. ಬಿಸ ಮೃಣಾಲ, ಈ ನದಿಯಲ್ಲಿ ಅಂದ್ರೆ ಮಡುಗಳಲ್ಲಿ ಇರುವಂತಹ ಕಮಲದ ಮಧ್ಯದ ಮಧ್ಯದ ನಾರನ್ನ ಎಲ್ಲ ಬಿಚ್ಚಿ ಆ ಮೇಲಿಕೆ ಅಂತ ಕುದುರೆಗೆ ಕೊಟ್ಟು ಅವನು ಕೂಡ ಕುದುರೆಯನ್ನ ಒಟ್ಟಿಗೆ
ಆ ಒಂದು ಸರೋವರ ಕಾಣಿಸ್ತು, ಅದರೊಳಗೆ ಇಳಿಸ್ಬಿಟ್ಟ. ಅವನು ಇಳಿದಿದ್ದಾನೆ, ಸರೋವರದಲ್ಲಿ ಕುದುರೆಯೂ ಇಳಿದು ಬಿಟ್ಟಿದೆ. ಹೀಗೆ ಇಬ್ಬರು ಇಳಿದು, ಅವನು ನೀರು ಕುಡಿದಿದ್ದಾನೆ, ಕುದುರೆಯೂ ನೀರು ಕುಡಿದಿದೆ. ಇಬ್ರು ಒಟ್ಟೊಟ್ಟಿಗೆ ಆಯಾಸ ಪರಿಹಾರ ಮಾಡ್ಕೊಂಡು ಹೇಗೋ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಎದ್ದಿದ್ದಾನೆ. ಸಶ್ರುತ್ವ ಅಚಿಂತಯನ್ ಇಹ ಮನುಷ್ಯ ಗತಿಂ ಪಶ್ಯಾಮಿ. ನೋಡ್ದ ಎಲ್ಲಾ ಕಡೆಗೆ, ಎಲ್ಲಿ ನೋಡಿದ್ರು ಯಾರು ಮನುಷ್ಯರು ಓಡಾಡುವ ಹಾಗೆ ಕಾಣಿಸ್ತಿಲ್ಲ. ಆದ್ರೆ ಆಶ್ಚರ್ಯ ಏನು ಅಂದ್ರೆ, ಆ ಪುಷ್ಕರಣಿಯ ತೀರದಲ್ಲಿ ದೂರದಲ್ಲಿ ಎಲ್ಲೋ ಒಂದು ಮಲಗಿದ್ದಾನೆ, ವಿಶ್ರಾಂತಿ ತಗೊಳ್ತಾ ಇದ್ದಾನೆ. ಅಷ್ಟರಲ್ಲಿ ಒಂದು ಮಧುರವಾದ ಗೀತೆ ಕೇಳಲಿಕ್ಕೆ ಶುರುವಾಯಿತು. ಮಧುರಂ ಗೀತಮ ಶೃಣೋತ್. ಖುಷಿಯಾಯಿತು. ಆದ್ರೆ ಮತ್ತೆ ತಿರುಗಿ ಎಲ್ಲ ಕಡೆ ನೋಡಿದ್ರೆ ಎಲ್ಲಿಯೂ ಮನುಷ್ಯರು ಕಾಣಿಸ್ತಿಲ್ಲ. ಆವಾಗ ಇದು ಯಾರಿರಬಹುದು ಅಂತ ಯೋಚನೆ ಮಾಡ್ಕೊಂಡು ಹುಡುಕಿಕೊಂಡು ಅಪಶ್ಯತ್ ಕನ್ಯಾಂ, ಯಾರೋ ಒಬ್ಳು ಹೆಣ್ಣು ಮಗಳಿದ್ಲಲ್ಲಿ, ಮದುವೆ ಆಗದ ಹುಡುಗಿ. ದರ್ಶನೀಯಾಂ, ತುಂಬಾ ಒಳ್ಳೆಯ ರೂಪವತಿಯಾಗಿದ್ಲು. ಅಲ್ಲೇ ಪುಷ್ಪಗಳನ್ನ ಆಚಿನ್ವತಿ, ಮರಗಳಿಂದ ಬಳ್ಳಿಗಳಿಂದ ಹೂಗಳನ್ನ ಆಯ್ಕೆ ಮಾಡ್ಕೊಳ್ತಾ ಹಾಡ್ತಾ ಅವಳ ಮೈ ಮರೆತು ತನ್ನ ಪಾಡಿಗೆ ತಾನು ಏನೋ ಬುಟ್ಟಿಯಲ್ಲಿ ತುಂಬಿಸ್ಕೊಳ್ತಾ ಹೋಗುವಾಗ ರಾಜ ಅವಳ ಹತ್ತಿರಕ್ಕೆ ಹೋದ. ತಾಮಬ್ರವೀದ್ ರಾಜ, ಆ ರಾಜ ಅವಳನ್ನು ಮಾತಾಡಿಸ್ತಾನೆ. ಕಸ್ಯಾಸಿ, ಯಾರಳು ನೀನು? ಕೋವಾ ತ್ವಂ, ಯಾರು ನೀನು? ಯಾರಿಗೆ ಸಂಬಂಧಪಟ್ಟವಳು ಮತ್ತು ನೀನು ಯಾರು? ಆಗ ಅವಳು ಹೇಳ್ತಾಳೆ, ಕನ್ಯಾಸ್ಮಿ, ನಾನು ಮದುವೆ ಆಗದ ಹೆಣ್ಣು. ರಾಜ ಹೇಳ್ದ, ನೀನ್ ಯಾಕೆ ಮದುವೆ ಆಗಿಲ್ಲ? ನನಗೆ ಯಾರು ಮದುವೆ ಆಗ್ಲಿಕ್ಕೆ ಸಿಕ್ಕಿಲ್ಲ ಅಂತಾಳೆ. ಆವಾಗ ರಾಜ ಹೇಳ್ತಾನೆ, ನಾನು ನಿನ್ನನ್ನ ತ್ವಯಾ ಅಹಂ ಅರ್ಥಿ, ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಆಗ ಅಥೋವಾಚ ಕನ್ಯಾ ಸಮಯೇನ ಅಹಂ ಶಕ್ಯ, ಒಂದು ಒಪ್ಪಂದ ಮಾಡಿಕೊಳ್ಬಹುದು, ಒಪ್ಪಂದ ಮಾಡಿಕೊಂಡ್ರೆ ನಾನು ನಿನ್ನನ್ನು ಮದುವೆ ಆಗ್ಬಹುದು. ಹೌದಾ? ಒಪ್ಪಂದ ಇಲ್ಲದಿದ್ರೆ ನಾನ್ಯಥ, ಒಪ್ಪಂದ ಇಲ್ಲ ಅಂದ್ರೆ ಮದುವೆ ಆಗ್ಲಿಕ್ಕೆ ಆಗಲ್ಲ. ಅದೇನು ಒಪ್ಪಂದ? ತಾಮ್ ಸಮಯಮ ಪೃಚ್ಛತ್. ಸಮಯ ಅಂದ್ರೆ ಒಪ್ಪಂದ, ಒಂದು ಕಟ್ಟಳೆ. ಏನದು ಅಂತ ಕೇಳಿದಾಗ ಅವನು ಕೇಳ್ತಾನೆ, ಅಂದ್ರೆ ಅವಳು ಸೂಚ್ಯವಾಗಿ ಹೇಳಿರ್ತಾಳೆ, ಏನದು ನಿನ್ನ ತಂದೆಯ ಸಮಯ, ಅಂದ್ರೆ ತಂದೆಯಿಂದ ಒಪ್ಪಿಕೊಂಡು ಮಾಡಬೇಕಾದ ಕೆಲಸ ಅಂತ ಅನ್ನೋದಕ್ಕೆ ಹೇಳಿದ್ದಿ ಅಂತಾದ್ರೆ ಏನು ನಿನ್ನ ನಿರ್ಬಂಧ ಏನು? ಕನ್ಯಾ ಇದಮುವಾಚ ನೋದಕಂ ಮೇ ದರ್ಶಯಿತವ್ಯಂ, ನನಗೆಲ್ಲೂ ಕೂಡ ನೀರು ಕಾಣಬಾರದು ನಿನ್ನೊಟ್ಟಿಗೆ ಬದುಕುವಾಗ. ಅಂದ್ರೆ ಕುಡಿಯುವುದು ತಿನ್ನುವುದು ಬಿಡಿ, ಅದಲ್ಲ, ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಕೂಡ ಹಂಡೆಗಟ್ಲೆ, ಕೊಳಗಟ್ಲೆ ಅಥವಾ ದೊಡ್ಡ ಪ್ರಮಾಣದ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ದಿವಸ ಸ್ವಲ್ಪ ಓಡಾಡೋಣ ಅಂತ ನೀರು ನನಗೆ ನೋಡಿದ್ರೆ ಭಯ. ನಾನು ನೀರು ನೋಡಬಾರ್ದು. ನನಗೆ ಯಾವತ್ತಾದ್ರೂ ನೀರು ಕಂಡ್ರೆ ನಾನು ನಿನ್ನನ್ನು ಬಿಟ್ಟು ಹೋಗ್ಬಿಡ್ತೇನೆ, ಡಿವೋರ್ಸ್ ಮಾಡ್ತೇನೆ ಅಂತ ಹೇಳುವ ಹಾಗೆ ನೋದಕಮ್ಮೆ ದರ್ಶಯಿತವ್ಯಂ, ನನಗೆ ಯಾರು ಯಾವುದೇ ಕಾರಣಕ್ಕೂ ನೀರು ತೋರಿಸಬಾರ್ದು. ಸ ರಾಜ ತಾಂ ಬಾಢಮಿತ್ಯುಕ್ತ, ಆಗ್ಲಪ್ಪ ಅಷ್ಟೇ ತಾನೆ, ರಾಜ ಅಲ್ವಾ, ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡಬಹುದು ಅಂತ ಯೋಚನೆ ಮಾಡಿ, ಆಯ್ತು ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾಗಾಗಿ ತಯಾ ಸಹತಸ್ಥವು, ಅಲ್ಲೇ ಸ್ವಲ್ಪ ದಿವಸ ಕಳೆದ. ಆಮೇಲೆ ಸೇನೆ ಎಲ್ಲ ಎಲ್ಲೆಲ್ಲೋ ಚದುರಿದ್ದೆಲ್ಲ ಒಟ್ಟಾಯಿತು. ಒಟ್ಟಾದಾಗ ರಾಜ ಸೇನೆಯನ್ನು ಅನುಸರಿಸಿಕೊಂಡು ಅರಮನೆಯ ಹತ್ತಿರಕ್ಕೆ ಬಂದ. ಪದೇನ ಅನುಪದಂ ದೃಷ್ಟ ರಾಜಾನಂ ಪರಿವಾರ್ಯ ಅತಿಷ್ಠತ. ರಾಜ ಸೇನೆಯನ್ನ ಸೇರಿಕೊಂಡು ಅವಳನ್ನ ಮೇನೆಯಲ್ಲಿ ಪಲ್ಲಕ್ಕಿಯಲ್ಲಿ ಹೊತ್ತು ಅರಮನೆಯೊಳಗೆ ಕರೆತಂದು ಅವಳಿಗೆ ಬೇಕಾದ ವ್ಯವಸ್ಥೆಯನ್ನ ಸ್ವನಗರಂ ಅನುಪ್ರಾಪ್ಯ ರಹಸಿ, ಅತ್ಯಂತ ಎಲ್ಲೂ ಕೂಡ ಯಾವುದೇ ನೀರಿನ ಪರಿಸರ ಇಲ್ಲದ ಗುಟ್ಟಾದ ಪ್ರದೇಶದಲ್ಲಿ ಆಕೆಗೆ ಒಂದು ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದ. ರಾಜ ಹೊರಗೆ ಬರ್ತಿರ್ಲಿಲ್ಲ. ಯಾವಾಗ ನೋಡಿದ್ರು ಅವಳಿಗೆ ಎಲ್ಲಿಯಾದ್ರೂ ನೀರು ಕಂಡುಬಿಟ್ರೆ ಅನ್ನೋ ಭಯದಿಂದ ಕಂಪನಿಯವರು ಕಾರ್ ಕೊಡೋದು, ಕಾರ್ ನೋಡ್ಕೊಳ್ಳಿ ಅಂತ. ಕಾರೇ ನೋಡ್ಕೊಳ್ತಾ ಕೂತ್ರೆ ಕಂಪನಿ ಕೆಲಸ ಯಾರು ಮಾಡೋದು? ಹಾಗೆ ರಾಜನಿಗೆ ಅವಳನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು. ರಾಜ್ಯಭಾರ ಮರ್ತೇ ಹೋಯ್ತು. ರಾಜ್ಯಭಾರ ಮರೆತು ಹೋಯ್ತು. ಈ ಮಂತ್ರಿಗಳೆಲ್ಲ ಒಂದ್ ಸರ್ತಿ ಯಾವಾಗ ನೋಡಿದ್ರು ಭೇಟಿ ಆಗ್ಬೇಕು ಅಂದ್ರೆ ರಾಜ ಇಲ್ಲ ಅರಮನೆಯಲ್ಲಿ, ಎಲ್ಲೋ ದೂರದಲ್ಲಿದ್ದಾನೆ, ರಹಸ್ಯವಾಗಿದ್ದಾನೆ, ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಕೆಲವರು ಅಲ್ಲಿ ಕೆಲಸಕ್ಕೆ ಅಂತಿದ್ರಲ್ಲ, ಅವರನ್ನು ಹೋಗಿ ಕೇಳ್ತಾನೆ ರಾಜ, ಅಲ್ಲ ಇವನು ಮಂತ್ರಿ, ಏನಿದು ರಾಜ ನಾಪತ್ತೆ? ಇಲ್ಲಪ್ಪ, ನಾವು ವಿಚಿತ್ರ ಅನ್ನಿಸ್ತಿದೆ. ಅಪೂರ್ವಮಿದಂ ಪಶ್ಯಾಮ ಉದಕಂ ನಾತ್ರ ನೀಯತೆ. ಯಾರೂ ಕೂಡ ಅಲ್ಲಿಗೆ ನೀರು ಇತ್ಯಾದಿಗಳನ್ನೆಲ್ಲ ಹೊತ್ಕೊಂಡು ಹೋಗುವಾಗಿಲ್ಲ. ಅಲ್ಲಿ ಸ್ನಾನನೇ ಇಲ್ಲ, ಮೋಸ್ಟ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ. ಉದಕಂ ನಾತ್ರ ನೀಯತೆ.
ಇದು ಇಷ್ಟು ಸೂಚ್ಯವಾಗಿ ಏನೋ ಇದೆ ಅಂತ ಅರ್ಥನ? ನೀರು ಹೋಗ್ಬಾರ್ದು ಅಂದ್ರೆ ಏನೋ ಹೆಚ್ಚು ಕಮ್ಮಿ ಇರ್ಬೇಕಿಲ್ಲಿ. ಇದು ಮನುಷ್ಯರಾದ್ರೆ ನೀರು ಬೇಕೇ ಬೇಕು ಅಂತಾರೆ, ಅಥವಾ ಮನುಷ್ಯರಲ್ಲದೆ ಇನ್ಯಾರಾಗಿದ್ರು ಕೂಡ ನೀರನ್ನು ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೋ ವಿಚಿತ್ರ ಪ್ರಸಂಗ ಇದು ಅಂತ ಯೋಚನೆ ಮಾಡಿ ಆಯ್ತು ಅಂತ ಬೇಕಾದಷ್ಟು ರಾಜನಿಗೆ ಒಂದು ಸಹಾಯ ಮಾಡುವ ದೃಷ್ಟಿಯಿಂದ ಒಂದು ಒಳ್ಳೆಯ ಉದ್ಯಾನವನ್ನ ಕಟ್ಟಿದ. ಉದ್ಯಾನ ಕಟ್ಟಿ ಅದರಲ್ಲೊಂದು ಅರಮನೆ ಮಾಡಿದ. ಬೇಕಾದಷ್ಟು ಒಳ್ಳೆಯ ಹೂ ಹಣ್ಣುಗಳನ್ನು ಬಿಡುವ ಚಂದದ ಪರಿಸರ ಅದು. ಫಲಪುಷ್ಪ ಮೂಲಂ ತಸ್ಯ ಮಧ್ಯೆ ಮುಕ್ತಾಜಾಲಮಯೀಂ, ಸ್ವಲ್ಪ ರಹಸ್ಯವಾಗಿ ಕಾಣದಂತೆ ಮುತ್ತಿನ ಜಾಲರಿಯಿಂದ ಮುಚ್ಚಿಟ್ಟ ಒಂದು ದೊಡ್ಡ ಬಾವಿಯನ್ನು ಮಾಡಿಸಿದ್ದ. ಉಳಿದಿದ್ದೆಲ್ಲ ಹೊರಗಡೆಯಿಂದ ಬೇಕಾದಷ್ಟು ಸಮೃದ್ಧಿ ಇತ್ತು. ಇನ್ನೊಂದು ಒಳಗೆ ಕಾಣದ ಹಾಗೆ ಒಂದು ಬಾವಿಯನ್ನು ಮಾಡಿದ್ದಾನೆ. ಆ ಬಾವಿಯ ಹೊರಗಡೆ ದಂಡೆ ಎಲ್ಲ ಮುತ್ತಿನಮಯ. ಅದು ನೋಡಿದ್ರೆ ಯಾವುದೋ ಒಂದು ಕಟ್ಟೆ ಇದ್ದ ಹಾಗಿತ್ತು. ಆ ಜಾಲರಿನೇ ಇರ್ತದೆ ಪೂರ್ತಿ ಮುಕ್ತ ಅಂದ್ರೆ ಮುಕ್ತಕಗಳಿಂದ ಮಾಡಿದಂತಹ ಜಾಲರಿ. ಮುಕ್ತಾಜಾಲಮಯೀಂ ಪಾರ್ಶ್ವೇ ವಾಪೀಂ ಗೂಢಾಂ, ಯಾರಿಗೂ ಕಾಣದಂತೆ ಗುಟ್ಟಾಗಿ, ಸುಧೋಪಲಿಪ್ತಾಂ, ಚೆನ್ನಾಗಿ ಅದಕ್ಕೆ ಸುಣ್ಣ ಬಣ್ಣ ಬಳದಿದ್ರು. ಅದು ಹೊರಗೆ ಒಳಗಿಂದ ಒಂದು ಬಾವಿ ಅಂತ ಗೊತ್ತಾಗಬಾರದು, ಚೆನ್ನಾಗಿ ಸುಣ್ಣ ಬಣ್ಣ ಎಲ್ಲ ಬಳದು ರೆಡಿ ಮಾಡಿತ್ತು. ರಹಸ್ಯಂ ಉಪಗಮ್ಯ, ಇದೆಲ್ಲ ರಹಸ್ಯವಾಗಿ ಸಿದ್ಧಪಡಿಸಿ ರಾಜನ ಹತ್ರ ಹೋಗಿ ಹೇಳಿದ, ಯಾಕೆ ಇಲ್ಲೆಲ್ಲ ಕಷ್ಟಪಟ್ಟಿದ್ದೀರಿ? ಇಲ್ಲಿ ವ್ಯವಸ್ಥೆನೇ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ನೋಡಿದ್ರೆ ಈ ಮನೆಯಲ್ಲಿ ಯಾರಾದ್ರೂ ಬರ್ತಾರೆ ಅಂದ್ರೆ ಎಲ್ಲ ಮುಚ್ಚಿಡ್ಬೇಕು. ಅದನ್ನು ಮುಚ್ಚಿಡು, ಇದನ್ನು ಮುಚ್ಚಿಡು, ಮತ್ತೊಂದು ಮುಚ್ಚಿಡು. ಅವ್ರು ಬಂದು ಹೋದ್ಮೇಲೆ ಎಲ್ಲ ತೆಗೆದ್ರೆ ಮತ್ತೆ ಯಥಾ ಪ್ರಕಾರ ನಮ್ಮ ಮನೆ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಸಂಗ್ರಹಾಲಯಕ್ಕೆ ಕರ್ಕೊಂಡು ಬಂದ ಹಾಗೆ, ವಸ್ತು ಸಂಗ್ರಹಾಲಯ ಕರ್ಕೊಂಡು ಬಂದು ಎಲ್ಲ ಮುಚ್ಚಿಟ್ಟ ಪ್ರಸಂಗ. ಅವನು ಹೇಳಿದ ಮಂತ್ರಿ, ನೀವು ಇಲ್ಲೆಲ್ಲ ವ್ಯಥೆಪಟ್ಟು ಕಷ್ಟದಿಂದ ಇರುವುದು ಬೇಡ, ನಿಮ್ಗೋಸ್ಕರ ಒಂದು ಸುಂದರವಾದ, ನೀವು ಅಪೇಕ್ಷಿಸುವ ಹಾಗಿರುವ ಒಂದು ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದೇನೆ ಅಂತ. ಅಷ್ಟಾದ್ಮೇಲೆ ಅವನಿಗೆ ಖುಷಿ ಆಯ್ತು. ಕೂಡ್ಲೆ ತನ್ನ ಹೆಂಡತಿಯ ಜೊತೆಗೆ ದೇವ್ಯಾ ಸಹ ತದ್ವನಂ ಪ್ರಾವಿಶತ್, ಆ ಉದ್ಯಾನವನ್ನ ಪ್ರವೇಶ ಮಾಡಿದ. ಕದಾಚಿತ್, ಬಹಳ ಕಾಲ ಆಯಿತು, ನೆನಪಾಗ್ಲಿಲ್ಲ ಅಲ್ಲಿ ಎಷ್ಟು ದಿವಸ ಕಳೆದೆ, ಹೇಗೆ ಕಳೆದೆ. ಈ ಸುಖದ ಕ್ಷಣಗಳೆಲ್ಲ ಇಡೀ ದಿವಸ 1 ಸೆಕೆಂಡ್ ಹೋದಾಗ ಹೋಗುತ್ತೆ. ಬೇಜಾರಾದಾಗ ಮಾತ್ರ ಯಾವಾಗ ಟೈಮ್ ಇನ್ನು ಮುಗಿಯತ್ತೆ, ಅದು ದ್ವಾದಶಿ ಬೆಳಿಗ್ಗೆ ಬರೋದು ಅಂತ ಕಾಯುತ್ತಿರುತ್ತೆ ಕೆಲವೊಂದು. ಯಾವಾಗ ಬೆಳಿಗ್ಗೆ ಆಗುತ್ತೆ ಜೋರ್ ನಿದ್ದೆ ಬಂದಾಗ ಆಗುತ್ತೆ. ಎದ್ದು ನೋಡಿದ್ರೆ 3 ಗಂಟೆಗೆ ಒಮ್ಮೆ ಎದ್ದು ಮಲಗಿರ್ತಾನೆ. ಜೋರ್ ನಿದ್ದೆ ಬಂದು ಎದ್ರೆ 3 ಗಂಟೆ 5 ನಿಮಿಷ ಆಗಿರುತ್ತೆ. ಆಮೇಲೆ ಅಯ್ಯೋ ಇನ್ನೂ ಇಷ್ಟೊತ್ತಿದೆಯಾ, ಇನ್ನೂ ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಯಾವತ್ತೂ ಅಷ್ಟು ಬೇಗ ಸ್ನಾನ ಮಾಡ್ಬೇಕು ಅಂತ ಕರೆದ್ರು ಮಾಡೋದವ್ರು ಅವತ್ತು ಬೇಗ ಹೋಗಿ ಎಲ್ಲ ಸ್ನಾನಕ್ಕೆ ಸಿದ್ಧ ಮಾಡಿಬಿಡೋಣ ಅಂತ ಕಾಯುವ ಹಾಗಿರುತ್ತಲ್ವಾ. ಹಾಗೆ ಇವನಿಗೆ ಸುಖದ ಕ್ಷಣಗಳು ಎಷ್ಟು ಬೇಗ ಕಳೆದು ಹೋಯಿತು ಅಂತ ಗೊತ್ತೇ ಆಗ್ಲಿಲ್ಲ. ಯಾವತ್ತೋ ಒಮ್ಮೆ ತುಂಬಾ ರಮ್ಯವಾದ ಪರಿಸರ, ಚೆನ್ನಾಗಿರುವ ಹೂ ಹಣ್ಣುಗಳನ್ನು ಬಿಟ್ಟ ಪರಿಸರ. ಆ ಜಾಗದಲ್ಲಿ ಮಾತಾಡ್ತಾ ಈ ಹಸಿವು, ನೀರಡಿಕೆ ಇದೆಲ್ಲ ಅವ್ರಿಗೆ ಗೊತ್ತೇ ಇರ್ತಿರ್ಲಿಲ್ಲ. ಆದ್ರೆ ಅವತ್ತು ಸ್ವಲ್ಪ ಸುಸ್ತಾಗಿತ್ತು ಅವನಿಗೆ. ಸುಸ್ತಾಗಿ ಮೈಕೈಯೆಲ್ಲ ನೋವಾಗಿತ್ತು, ಸ್ವಲ್ಪ ಬಾಯಾರಿಕೆನೂ ಆಗ್ತಿತ್ತು ಜೋರಾಗಿ. ಬಾಯಾರಿಕೆ ಆಗ್ತಾ ಇದ್ದಾಗ ಅವನು ಎಲ್ಲ ಕಡೆ ಹುಡುಕಾಡಿದ. ಅವಳಿಗೆ ಬೇಡ ಅಂದ್ರೆ ಇವನಿಗೆ ಬೇಕಲ್ವಾ, ಹುಡುಕಾಡಿದ. ಅಷ್ಟೊತ್ತಿಗೆ ಎಲ್ಲ ಕಡೆ ಹುಡುಕಿ ನೋಡುವಾಗ ಆ ಸುಧೋಪಲಿಪ್ತವಾದ, ಚೆನ್ನಾಗಿ ಪೇಂಟ್ ಮಾಡಿ ಚೆನ್ನಾಗಿ ಸುತ್ತ ಕಟ್ಟಿಟ್ಟಿದ್ದಂತಹ ಜಾಲರಿಯ ಎಣಿಕೆ ನೋಡಿದ್ರೆ ಅಲ್ಲಿ ನೀರಿತ್ತು. ಖುಷಿ ಆಯ್ತು ಅವನಿಗೆ, ಎಲ್ಲ ಮರ್ತೋಯ್ತು. ನೀರು ಸಿಕ್ತು ಅನ್ನೋ ಖುಷಿಗೆ ಅದರ ಹತ್ತಿರ ಬಂದಾಗ ಅವಳು ಬಂದ ತಕ್ಷಣ ನೋಡಿದ್ಲು. ಆಗ ಅವನು ಹೇಳಿದ, ಅತತಾಂ ದೇವಿ ಸ ರಾಜ ಅಬ್ರವೀತ್. ರಾಜ ಹೇಳಿದ, ಯಾಕಂದ್ರೆ ತನಗೆ ಸಂತೋಷ ಆಗುತ್ತೆ ನೀರಿನಿಂದ ಅನ್ನುವ ಖುಷಿಗೆ, ಅವಳಿಗೂ ಸಂತೋಷ ಆಗ್ಲಿ ಅಂತ ಅನ್ನುವ ದೃಷ್ಟಿಯಿಂದ ಅವತರ ವಾಪಿ ಸಲಿಲಂ, ಇಳಿದು ಬಿಡು, ಈ ನೀರಿಗೆ ಬೇಕಾದಷ್ಟು. ಇದು ಸಂತೋಷದ ಅಂದ್ರೆ ಇಳಿ ಬಾವಿ ತರ ಇರುತ್ತೆ, ಮೆಟ್ಲು ಇಳಿದು ಹೋಗುವ ಹಾಗಿರುತ್ತೆ. ಅವತರ ತದ್ವಚಃ ಶ್ರುತ್ವ, ಅವ್ರು ಕೇಳಿದ ತಕ್ಷಣ ಕೂಡಲೇ ಇಳಿದ ತಕ್ಷಣ ನೀರೊಳಗೆ ಒಂದು ಮುಳುಗು ಹಾಕಿದ್ನು. ಮುಳುಗು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾಳೆ, ಮುಳುಗು ಹಾಕಿದ್ದಾಳೆ, ಹೇಳ್ತಾಳೆ. ನೋಡಿದ್ರೆ ಹೆಣ್ಮಗಳಿಲ್ಲ, ನೀರೊಳಗೆ ಹೋದದ್ದೆ. ಇವನು ಈಗ ಬರ್ತಾಳೆ ಅಂತ ಹುಡುಕ್ತಾ ಇದ್ದಾನೆ. ಎಷ್ಟು ಹುಡುಕಿದ್ರು ಕಾಣಲಿಲ್ಲ ಅವಳು. ಅವನಿಗೆ ಗಾಬರಿ ಆಯ್ತು. ತಾಂಸ ಮೃಗಯಮಾಣ, ಹುಡುಕಾಡಿದ, ತಾನೇ ನೀರಿಗೆ ಬಿದ್ದ, ಮೂಲೆಗೆಲ್ಲ ಹೋಗಿ ಓಡಾಡ್ಕೊಂಡು ಬಂದ. ಎಲ್ಲಿ ನೋಡಿದ್ರು ಒಬ್ಬರ ಕೈ, ಕಾಲು, ಮೂಗು, ತಲೆ ಏನೂ ಸಿಗ್ಲಿಲ್ಲ. ಹಿಡ್ಕೊಂಡು ಎತ್ತಬೇಕು ಅಂದ್ರೆ ಎಂತದ್ದು ಸಿಗ್ಲಿಲ್ಲ. ಅವನಿಗೆ ಗಾಬರಿ ಆಯ್ತು.
ನಿಸ್ರಾವ್ಯ ಮಂಡು ಕೊನೆಗೆ ಏನಾಯ್ತು ಅಂದ್ರೆ ನೀರನ್ನ ಕೆಲಸದವರನ್ನ ತರಿಸಿ ಪಂಪ್ ಇರ್ಲಿಲ್ಲಲ್ಲ, ನೀರನ್ನು ತರಿಸಿ ಪೂರ ನೀರು ಎತ್ಸಿದ, ಇಡೀ ಬಾವಿ ನೀರ್ ಖಾಲಿ ಮಾಡಿಸಿದ್ರೆ ಏನೂ ಇಲ್ಲ, ಒಂದು ಕಪ್ಪೆ ಬಿಟ್ರೆ, ಒಂದೇ ಒಂದು ಕಪ್ಪೆ ಇತ್ತು. ಆ ಕಪ್ಪೆಯನ್ನು ನೋಡಿದ ತಕ್ಷಣ ಸಿಟ್ಟು ಬಂತು ಅವನಿಗೆ, ಈ ಕಪ್ಪೆನೇ ನುಂಗು ಬಿಟ್ಟಿದೆ ಅವಳನ್ನು ಅಂತ. ಈಗ ಯಾವುದು ಮಾಯಾ ಕಪ್ಪೆನೋ ಏನೋ ಇರಬೇಕು, ನನ್ನ ಹೆಂಡತಿಯನ್ನು ನುಂಗಿ ಬಿಟ್ಟಿದೆ ಅಂತ ಭಾವಿಸಿ ಅದನ್ನು ಹಿಡಿಲಿಕ್ಕೆ ಹೋದ, ಅದೆಲ್ಲೋ ಮರೆಯಾಗಿ ಹೋಯಿತು. ಆ ಕೋಪಕ್ಕೆ ಅವನು ಎಲ್ಲಾ ಕಡೆಗೆ ಸಮಂಡು ಕವದ ಕ್ರಿಯತಾಂ, ಎಲ್ಲ ಕಡೆಗೆ ಕೋಪದಿಂದ ಆಜ್ಞಾಪಯಾಮಾಸ, ಎಲ್ಲ ಕಡೆಯಲ್ಲೂ ಕೂಡ ಕಪ್ಪೆಗಳನ್ನು ನೋಡಿದಲ್ಲಿ ಕೊಂದು ಬಿಡಿ ಅಂತ ಆದೇಶ ಮಾಡಿದ. ಅಷ್ಟೇ ಅಲ್ಲ, ಕೊನೆಗೆ ಎಲ್ಲಿವರೆಗೆ ಅವನ ಬಗ್ಗೆ ಜನರಲ್ಲಿ ಒಂದು ಗುಮಾನಿ ಹುಟ್ಟಿತು ಅಂದ್ರೆ, ರಾಜನ ಹತ್ರ ಏನಾದ್ರೂ ಒಂದು ಕೆಲಸ ಆಗ್ಬೋದು ಅಂದ್ರೆ ಒಂದು ಕಪ್ಪೆ ಕಟ್ಟು ಮಾಡಿ ತಗೊಂಡು ಹೋಗಿ ರಾಜನಿಗೆ ತೋರಿಸಿದ್ರೆ ರಾಜ ಎಲ್ಲ ಕೆಲಸ ಮಾಡಿ ಕೊಡ್ತಿದ್ದ. ನೀನು ಕಪ್ಪೆ ನಾಶ ಮಾಡಿ ತಂದಿದ್ದೆ ಅಂದ್ರೆ ನಾನು ತುಂಬಾ ಹೆಲ್ಪ್ ಮಾಡಿದ್ದೆ, ಆದ್ರಿಂದ ಅದು ವೀಕ್ನೆಸ್ ಅದೊಂದು ಅವನಿಗೆ. ಆ ವೀಕ್ನೆಸ್ ಇಂದ ಜನ ಎಲ್ಲ ಹೋದಾಗ ಕಪ್ಪೆ ಕಟ್ ಮಾಡುದು, ಅವನಿಗೆ ತಗೊಂಡೋಗಿ ತೋರಿಸುದು, ತಮ್ಮ ಬೇಕಾದ ಬೇಳೆಗಳನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ರು. ಇದು ರಾಜನಿಗೆ ನನ್ನನ್ನು ಮಿಸ್ಯೂಸ್ ಮಾಡುತ್ತಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಅವನಿಗೆ ಕೋಪ, ಅದೇ ಬುದ್ಧಿಯನ್ನ ಕೋಪದ ಕೈ ಕೊಟ್ರೆ ತನ್ನ ಎಲ್ಲಾ ವರ್ತನೆಗಳಿಗೂ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಗುರುತಿಸುವ ಶಕ್ತಿ ಹೊರಟು ಬಿಡುತ್ತೆ. ಎಲ್ಲಾ ದಿಕ್ಕುಗಳಿಂದಲೂ ಕೂಡ ಮಂಡೂಕಗಳ ನಾಶ ಆಗಿ ಹೋಯಿತು. ಪ್ರಕೃತಿಯಲ್ಲಿ ನಾವು ಅನ್ಕೊಳ್ಳುವುದು ಇದೊಂದು ಪ್ರಾಣಿ ಇಲ್ಲದೆ ಇದ್ರೆ ಏನು ಅಂತ. ಅದು ಒಂದು ಯಾವುದೇ ಆಗಿರ್ಬೋದು. ಜೇನು ನೊಣಗಳು ನಾಶವಾಯಿತು ಅಂದ್ರೆ ಅಕಸ್ಮಾತ್ ಇಡೀ ಪ್ರಪಂಚದಲ್ಲಿ ನಾವು ನಾಳೆಯಿಂದ ಊಟ ಮಾಡ್ಲಿಕ್ಕಿಲ್ಲ ಅಂತ ಆಗುತ್ತೆ. ಯಾಕೆಂದ್ರೆ ಪ್ರತಿ ದವಸ ಧಾನ್ಯ ಅಥವಾ ಹಣ್ಣುಗಳು ಏನಾಗ್ತಾವೋ ಅದರಲ್ಲಿ ಪರಾಗ ಉಂಟಾಗಿ ಧಾನ್ಯ ಬೆಳಿಲಿಕ್ಕೆ ಅಥವಾ ಅದರಲ್ಲಿ ಸಿಗಬೇಕಾದ ಪ್ರೋಟೀನ್ ನಮ್ಗೆ ಸಿಕ್ಕು ಅನುಕೂಲ ಆಗಬೇಕು ಅಂದ್ರೆ ಜಗತ್ತಿನಲ್ಲಿ ಜೇನು ಇರಬೇಕು. ಜೇನು ಇಲ್ಲದೆ ಹೋದ್ರೆ ಮನುಷ್ಯನ ಅದು ಒಂದೊಂದು ತರ ನಿಮ್ಗೆ ಗೊತ್ತಿರ್ಬೋದು. ಸುಮಾರು ಒಂದು 40-50 ವರ್ಷಗಳ ಕೆಳಗೆ ಚೀನಾದಲ್ಲಿ ಈ ಬೆಳೆಗಳಿಗೆ ತೊಂದರೆ ಮಾಡುತ್ತೆ ಅಂತ ಗುಬ್ಬಚ್ಚಿಗಳನ್ನ ನಾಶ ಮಾಡಿದ್ರು. ನಂಬ್ತಿರೋ ಬಿಡ್ತಿರೋ ಲಕ್ಷೋಪಲಕ್ಷ 60-70 ಲಕ್ಷ ಗುಬ್ಬಚ್ಚಿಗಳ ನಾಶ ಮಾಡುವುದಕ್ಕೆ ಸರ್ಕಾರವೇ ಆದೇಶ ಮಾಡಿ ಸಿಕ್ಕಿದಲ್ಲೆಲ್ಲ ಹಿಡಿದು ತಿಂದ್ರು. ಅವ್ರು ಎಂತದ್ದು ಬಿಡಲ್ಲ, ನೊಣನೂ ಬಿಡಲ್ಲ. ಇದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಇದರ ಪರಿಣಾಮ ಕೇವಲ 3 ವರ್ಷದ ಒಳಗೆ ಆ ಇಡೀ ಪರಿಸರದವರೆಲ್ಲ ಗುಬ್ಬಚ್ಚಿ ಖಾಲಿ ಆಯ್ತಲ್ವಾ, ಇಲ್ವೇ ಇಲ್ಲ ಅಂತ ಆಯ್ತು. ಅದರ ಸ್ಪೀಶೀಸಿನ ಮೂಲವೇ ಇಲ್ಲ ಅನ್ನುವ ಸ್ಥಿತಿಗೆ ಬಂದು ಹೋದಾಗ ದೇಶದಲ್ಲಿ ಇದ್ದಕ್ಕಿದ್ದಂತೆ ಆಹಾರದ ಅಭಾವ ಉಂಟಾಯಿತು. ಬೆಳೆಯೇ ಇಲ್ಲ. ಆ ಗುಬ್ಬಚ್ಚಿಗಳು ಇವರು ಅನ್ಕೊಂಡದ್ದು 2 ಕಾಳು ತಿಂದು ನಾಶ ಮಾಡುತ್ತೆ ಅಂತ. ವಸ್ತುತಃ ಗುಬ್ಬಚ್ಚಿ ಕಾಳು ಮಾತ್ರ ತಿನ್ನುವುದಿಲ್ಲ, ಕಾಳಿಗೆ ಅಂಟಿಕೊಂಡ ಕಾಳಿನ ನಾಶಕ್ಕೆ ಕಾರಣವಾದ ಅನೇಕ ಹುಳಹುಪ್ಪಟ್ಟೆಗಳನ್ನು ತಿಂತಾ ಇತ್ತು. ಆ ಹುಳಹುಪ್ಪಟ್ಟೆಗಳಿಗೆ ನಾಶ ಇಲ್ಲ ಆಯ್ತು. ಆದ್ರಿಂದ ಗುಬ್ಬಚ್ಚಿ ಇಲ್ಲ ಆದ್ರೆ ಅವಳು ಸೇಫ್ ಆದವು. ಅದರಿಂದಾಗಿ ಇಡೀ ಬೆಳೆಯ ದೊಡ್ಡ ಪ್ರವಾಹವೇ ನಾಶ ಆಗಿ ಹೋಯಿತು. ನಾಶ ಆಗಿ ಹೋದ್ರಿಂದ ಕೋಟಿಗಟ್ಟಲೆ ಜನಕ್ಕೆ ಅಭಾವದಿಂದಾಗಿ, ಆಹಾರ ಅಭಾವದಿಂದ ಸತ್ರು. ಕೋಟಿಗಟ್ಟಲೆ ಜನ ಸತ್ರು. ಕೊನೆಗೆ ಏನಾಯಿತು ಅಂದ್ರೆ ಭಾರತದಿಂದ ಎಷ್ಟೋ ನಮ್ಮ ಪ್ರಧಾನಿಗಳು, ಆಗಿನ ಮೊದಲ ಪ್ರಧಾನಿಗಳು ಇಲ್ಲಿಂದ ಗುಬ್ಬಚ್ಚಿ ಹಿಡಿದು ಎಷ್ಟೋ ಲಕ್ಷ ಅವರಿಗೆ ಗುಬ್ಬಚ್ಚಿ ಕಳಿಸಿದ್ದ ಮೇಲೆ ಮರಳಿ ಪ್ರಕೃತಿಯ ಸ್ಥಾಪನ ಆಗ ಇಲ್ಲಿ ಕಮ್ಮಿ ಆಯಿತು. ನಾವು ಅದನ್ನು ಗಮನಿಸಲಿಲ್ಲ. ನಮ್ಮವರಿಗೆ ಭಾರಿ ದಾನಿಗಳು, ನಾವು ಏನು ಯೋಚನೆ ಮಾಡುವುದಿಲ್ಲ. ಇಲ್ಲಿ ಕೇಳಿದ್ರು ಅಂತ, ಯಾಕಂದ್ರೆ ನಮ್ಗೆ ದುಡ್ಡು ಸಿಗುತ್ತೆ, ಅದು ದುಡ್ಡು ಕೊಡ್ಲಿಕ್ಕೆ ತಯಾರಿದೆ, ಯಾಕಂದ್ರೆ ಜೀವ ಉಳಿಸ್ಕೊಡ್ಬೇಕಿತ್ತು ಅನಿವಾರ್ಯ ಅಂತ. ಹೀಗೆ ನೀವು ಒಂದು ಗುಬ್ಬಚ್ಚಿ ಇರ್ಬೋದು, ಒಂದು ಚಿಟ್ಟೆ ಇರ್ಬೋದು, ಒಂದು ಜೇನ್ ಇರ್ಬೋದು, ಒಂದು ಕಪ್ಪೆ ಇರ್ಬೋದು. ಕಪ್ಪೆ ಎಷ್ಟು ಕೆಲಸ ಮಾಡುತ್ತೆ. ಜೇಡ, ನಾವು ಮನೆಯಲ್ಲಿ ತುಂಬಾ ತೊಂದರೆ ಆಗುತ್ತೆ ಅಂತ ಎಲ್ಲ ಜೇಡ ಗುಡಿಸಿ ಡಿಸ್ಟೆಂಪರ್ ಆಗಿ ಜೇಡನೇ ಬರಬಾರದು ಅನ್ನೋ ತರ ಎಲ್ಲ ನಾವು ಪ್ಲಾನ್ ಮಾಡಿ ಏನೋ ಮಾಡ್ತೇವೆ. ಆದ್ರೆ ಮನುಷ್ಯ ತಿನ್ನುವುದೊಂದು ಸುಮಾರು 6 ಬಿಲಿಯನ್ ಟನ್ ಆಹಾರ ಆಗಿದ್ರೆ ಒಂದಿಷ್ಟು ಕಾಲಕ್ಕೆ ಅದು 900 ಟನ್ ಹುಳಹುಪ್ಪಟೆಗಳನ್ನು ತಿನ್ನುತ್ತೆ. ಒಂದು ವೇಳೆ ಆ ಹುಳಹುಪ್ಪಟೆ ಬದುಕಿದ್ರೆ ನಮ್ಮ ಆಹಾರ ಎಲ್ಲಿ ಹೋಗ್ತಿತ್ತು? ಒಂದಲ್ಲ ಸರ್ಕಲ್, ಇದು ಸರ್ಕಲ್ ಒಳಗೆ ಸರ್ಕಲ್, ಸರ್ಕಲ್ ಒಳಗೆ ಸರ್ಕಲ್, ಒಂದರೊಳಗೆ ಇಡೀ ಅನ್ನ ಚಕ್ರ ತುಂಬಿಕೊಂಡಿದೆ ಈ ಜಗತ್ತಿನಲ್ಲಿ. ಜೀವೋ ಜೀವಸ್ಯ ಜೀವನ. ಪ್ರಕೃತಿಯ ಒಂದು ನಿಯಮ ಮಾಡಿದೆ, ಒಂದು ಪ್ರಾಣಿಯನ್ನು ಇನ್ನೊಂದು ಪ್ರಾಣಿ ಆಹಾರಕ್ಕೆ ತಿನ್ನುತ್ತೆ. ಅದು ಯಾವಾಗ್ಲೂ ಕೂಡ ಬೇರು ಸಹಿತ ನಾಶ ಮಾಡಲ್ಲ. ಯಾವುದೇ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ತಿನ್ನುವಾಗ ಆ ಇಡೀ ಸಂತಾನವೇ ನಾಶ ಆಗುವಾಗ ಮಾಡಲ್ಲ. ತನಗೆ ಆಹಾರ ಬೇಕೆಷ್ಟೋ ಅಷ್ಟೇ ಮಾತ್ರ. ಮನುಷ್ಯ ಹಾಗಲ್ಲ. ಅದರ ಮೂಲವನ್ನೇ ಕೈ ಹಾಕಿ ನಾಶ ಮಾಡುವ ಪ್ರಸಂಗ ಬಂದಾಗ ಈ ಕಪ್ಪೆಗಳ ನಾಶದಿಂದಾಗಿ ಇಡೀ ಜಗತ್ತಿನಲ್ಲಿ ಅದು ಕೂಡ ಹಾಗೆ ನೀರನ್ನು ಶುದ್ಧ ಮಾಡುತ್ತೆ, ನೀರಲ್ಲಿರುವ ಕೊಳೆತ ಪದಾರ್ಥಗಳನ್ನೆಲ್ಲ ಖಾಲಿ ಮಾಡುತ್ತೆ. ಹೊರಗಡೆ ಬೇರೆ ಬೇರೆ ಮಿಡತೆಯು ಕೂಡ ತುಂಬಾ ಅಪಾಯಕಾರಿ ಈ ಆಹಾರ ಪದಾರ್ಥಗಳ ಸಂಗ್ರಹ ಮಾಡುವುದಕ್ಕೆ.
ಅದನ್ನೆಲ್ಲ ಅದು ಕಮ್ಮಿ ಮಾಡಿ ತಿನ್ನುವುದರಿಂದ ಕಮ್ಮಿ ಆಗುದ್ರಿಂದ ಮನುಷ್ಯ ನಿರೋಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅನೇಕ ರೋಗಾಣುಗಳು ಹುಟ್ಟುವುದನ್ನ ತಪ್ಪಿಸತ್ತೆ. ಹಾವು ಹಾಗೆ, ಹಾವು ನಾಶ ಆದ್ರೆ ಇಲಿಗಳು ಜಾಸ್ತಿ ಆಗುತ್ತೆ. ಇಲಿಗಳು ಜಾಸ್ತಿ ಆದ್ರೆ ಮತ್ತೆ ಯಥಾ ಪ್ರಕಾರ ಮೊದಲೊಮ್ಮೆ ಬಂದಿತ್ತಲ್ಲ ಕಾಲರನ, ಇದು ಯಾವುದು ಪ್ಲೇಗ್ ನಂತಹ ರೋಗ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅದು ಕೊಳೆತು ನಾರ್ಲಿಕ್ಕೆ ಶುರು ಆದ್ರೆ ಮತ್ತೆ ಅದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದು ಯಾಕೆ ಮತ್ತೆ ಅದರ ಸಂತಾನಾಭಿವೃದ್ಧಿಯ ವೇಗ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಫಾಸ್ಟ್. ಅದರಿಂದ ಅದರ ನಾಶಕ್ಕೆ ಒಂದು ಕಡೆಯಿಂದ ಹಾವು ಇರಲೇಬೇಕು. ಹಾವು ಪ್ರಕೃತಿಗೆ ಅತ್ಯಂತ, ಹಾವು ಅದೊಂದು ಉಪಯೋಗ ಅಂತಲ್ಲ, ನೂರಾರು ತರದ ಉಪಯೋಗ ಇದೆ. ಇದು ಒಂದು ನಾನು ನೆನಪಾಗಿದೆ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ. ಹೀಗೆ ಕಪ್ಪೆಗಳ ನಾಶದಿಂದ ಪ್ರಕೃತಿಯಲ್ಲಿ ಏರುಪೇರಾಗುತ್ತೆ ಅಂತ ಭಾವಿಸಿ ಕಪ್ಪೆಗಳ ನಾಯಕ, ಒಬ್ಬ ಕಪ್ಪೆಯ ದೇವತಾ, ಅಭಿಮಾನಿ ದೇವತೆ, ಅವನು ಬಂದ ರಾಜನ ಹತ್ರ ಮಾತಾಡಬೇಕು ಅಂತ ಬಂದು ಹೇಳಿದ. ಮಹಾರಾಜನ್ ಕ್ರೋಧವ ಶಂಗಮಃ, ಕೋಪಕ್ಕೆ ಮನಸ್ಸನ್ನು ಕೊಡಬೇಡ, ಬುದ್ಧಿಯನ್ನು ಕೊಡಬೇಡ. ಪ್ರಸಾದಂ ಕುರು, ಸ್ವಲ್ಪ ಸಮಾಧಾನವಾಗಿ ಕುಳಿತು ಪ್ರಸನ್ನನಾಗಿ ಯೋಚನೆ ಮಾಡು. ನಾರ್ಹಸಿ ಮಂಡೂಕಾನಾಂ ಅನಪರಾಧಿನಾಂ ವಧಂ ಕರ್ತುಂ, ನಿನಗೆ ಮಂಡೂಕಗಳು ಏನ್ ತೊಂದರೆ ಮಾಡಿದೆ? ಯಾವುದೋ ಒಂದು ಮಂಡೂಕ ಮಾಡಿತು ಅಂತ ಇಟ್ಕೋ, ಅದು ನಂಗೆ ಗೊತ್ತಿಲ್ಲ ಹೌದೋಲ್ಲು ಅಂತ. ಆದ್ರೆ ಆ ಕಾರಣಕ್ಕಾಗಿ ಇರುವ ಇಡೀ ಪ್ರಕೃತಿಯಲ್ಲಿರುವ ಎಲ್ಲಾ ಕಪ್ಪೆಗಳನ್ನ ನಾಶ ಮಾಡುವುದು ಎಷ್ಟು ಸರಿ? ಇದಕ್ಕೆ ಪೂರಕವಾಗಿ ಶಾಸ್ತ್ರವು ಒಂದು ಮಾತು ಹೇಳುತ್ತೆ. ಪ್ರಕೃತಿಯಲ್ಲಿ ಪ್ರತಿಯೊಂದು, ಈಗ ನೀನು ಒಂದು ವೇಳೆ ಮಂಡೂಕಗಳನ್ನು ಹೀಗೆ ಸಂಹಾರ ಮಾಡ್ತಾ ಹೋದಿ ಅಂತಾದ್ರೆ ಇದರಿಂದ ಜನಗಳಿಗೂ ನಾಳೆ ತೊಂದರೆ ಆಗುತ್ತೆ. ಜನಗಳಿಗೂ ಒಂದು ಸಂಬಂಧ ಇದೆ. ಅದನ್ನಾಗಿ ನೀನು ಪ್ರತಿಜ್ಞೆ ಮಾಡು, ಕೋಪವನ್ನು ಬಿಡ್ತೇನೆ, ಮಂಡೂಕಗಳನ್ನು ಕೊಲ್ಲುವುದಿಲ್ಲ, ನೀನು ಅದರಿಂದ ಉತ್ತಮವಾದ ಗತಿಯನ್ನೇ ಹೊಂದುತ್ತೀನಿ, ನಿನಗೆ ಖಂಡಿತ ಇಷ್ಟು ತನಕ ಏನೋ ಕೋಪಕ್ಕೆ ಮಾಡಿದ್ದಿ ಅಂತ ಇಟ್ಕೋ. ಆದ್ರೆ ಈಗಾದ್ರೂ ನಿಲ್ಲಿಸಿದ್ರೆ ಪೂರ್ಣ ವಿಷವನ್ನ ತಿನ್ನುವ ಪರಿಸ್ಥಿತಿಯನ್ನ ತಪ್ಪಿಸಿ ಎಲ್ಲೋ ಒಂಚೂರು ತಿಂದದನ್ನ ತೆಗೆದು ನಿವಾರಿಸಲಿಕ್ಕೆ ಅವಕಾಶ ಇರುವ ಹಾಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಅವನು ತಡ್ಕೊಳ್ಳುವುದಿಲ್ಲ, ವಾಪಸ್ ಬೈತಾನೆ. ಶೋಕ ಪರೀತಾತ್ಮ, ಯಾಕಂದ್ರೆ ಅವಳನ್ನ ಕಳ್ಕೊಂಡಿದ್ದೇನೆ ಎನ್ನುವ ವ್ಯಥೆಗೆ ಅವನು ಅಷ್ಟು ಬಲಿಯಾಗಿದ್ದ. ರಾಜ ಉವಾಚ ನಹಿ ಕ್ಷಮ್ಯತೆ ತನ್ಮಯಾ ಹನಿಷ್ಯಾಮಿ, ನಾನು ಬಿಡುದಿಲ್ಲ, ನನ್ಗೆ ಕ್ಷಮೆ ಕೊಡ್ಲಿಕ್ಕೆ ಬರುದಿಲ್ಲ. ನನಗೇನಿದ್ರು ಕೂಡ ನನ್ನ ಹೆಂಡತಿ ಸಿಗುವ ತನಕ ಪ್ರಿಯಾಮೇ ಭಕ್ಷಿತ, ನನ್ನ ಹೆಂಡತಿಯನ್ನ ಅದು ತಿಂದು ಬಿಟ್ಟಿದೆ. ಸರ್ವಥಾತೆ ವಧ್ಯಾಹ, ಎಲ್ಲ ರೀತಿಯಿಂದಲೂ ಅವುಗಳು ಸಾವಿಗೆ ಅರ್ಹವಾದವುಗಳು ಅಂತ ಹೀಗೆ ಹೇಳಿದಾಗ ಅವನು ಹೇಳ್ತಾನೆ, ನಾನು ರಾಜನ್, ಆಯು ಅಂತ ನನ್ನ ಹೆಸರು, ನಾನು ಮಂಡೂಕಗಳ ರಾಜ, ಅಂದ್ರೆ ಮಂಡೂಕಗಳಿಗೆ ಸಂಬಂಧಪಟ್ಟ ನಿರ್ವಾಹಕ ಶಕ್ತಿ ನಾನು. ನೀನು ಯಾರನ್ನ ಮದುವೆ ಆಗಿದ್ಯೋ ಅವಳು ಬೇರೆ ಯಾರೂ ಅಲ್ಲ, ನನ್ನ ಮಗಳು ಸುಶೋಭನ ಅಂತ ಅವಳ ಹೆಸರು. ಮಂಡೂಕ ಅವಳು ಮನುಷ್ಯರ ವೇಷ ಹಾಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ಲು. ಯಾರಾದ್ರೂ ಮದುವೆ ಆಗ್ತಾನೆ ಅಂತ ಕೇಳಿದ ತಕ್ಷಣ ಆಯ್ತು ಅಂತೇಳಿ ಮದುವೆ ಆಗುದು, ಆಮೇಲೆ ಹೀಗೆ ಮಾಯ ಆಗಿ ಹೋಗ್ಬಿಡುದು. ಅವ್ರನ್ನ ಸ್ವಲ್ಪ ದಿವಸ ಇದ್ದು ಖುಷಿ ಪಡಿಸುದು, ಆಮೇಲೆ ತನಗೆ ಇಷ್ಟ ಬಂದಾಗ ಎದ್ದು ಹೋಗುದು. ಈ ರೀತಿ ತಸ್ಯಾಹಿ ದೌಶೀಲ್ಯಂ, ದೌಶೀಲ್ಯ ಅಂದ್ರೆ ದುಶೀಲತ, ಕೆಟ್ಟ ನಡೆಯಿಂದಾಗಿ ಅವಳು ಹೀಗೆ ತುಂಬಾ ಏತದ್ ಹ್ರಸ್ವತೆಯ ರಾಜಾನಃ ವಿಪ್ರಲಬ್ಧ ಪೂರ್ವ, ಈ ತರ ಅನೇಕ ರಾಜರನ್ನ ಅವಳು ಮೋಸ ಮಾಡಿಬಿಟ್ಟಿದ್ದಾಳೆ. ಅಂದ್ರೆ ಇದು ಗೊತ್ತಿದೆ, ಅವನಿಗೆ ಗೊತ್ತಾಗಿದೆ. ಆಗ ಯಾವಾಗ ಅಲ್ಲಿ ತನಕ ತೊಂದರೆ ಇಲ್ಲ, ಮಾಡಿದ್ರೆ ಏನೋ ಆಗುತ್ತೆ, ಅವರು ಬಿಟ್ಟು ಹೋಗ್ತಿದ್ರು, ಅಥವಾ ಅವರು ಬೇಸರ ಮಾಡ್ಕೊಂಡು ಇಷ್ಟೆಲ್ಲ ಪ್ರತೀಕಾರ ಮಾಡ್ತಿರ್ಲಿಲ್ಲ, ಅದರಿಂದಾಗಿ ಬೇಜಾರು ಮಾಡ್ಕೊಂಡು ಅವರೇ ಅನಾಹುತ ಮಾಡ್ಕೊಳ್ತಿದ್ರು, ಮಾನಸಿಕ ಹುಚ್ಚರಾಗ್ತಿದ್ರು, ಅಥವಾ ಅವರು ಏನೋ ಕಳೆದೋಯ್ತು ಅಂತ ಕಾಲಕ್ಕೆ ಸರಿಯಾಗಿ ಮರ್ತು ಬಿಡ್ತಿದ್ರು, ಏನೋ ಒಂದು ಆಗ್ತಿತ್ತು. ಆದ್ರೆ ಇವನು ಸರಿಯಾಗಿ ಅದನ್ನ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅದರಿಂದಾಗಿ ಅವನು ಅತ್ಯಂತ ತೀವ್ರವಾಗಿ ಅದನ್ನು ವಿರೋಧಿಸಿದ ಅನ್ನುವ ಕಾರಣಕ್ಕೆ ಈಗ ಬಂದದ್ದು ಹೇಳ್ತಾ ಇದೆ, ಆ ಕಪ್ಪೆ ರಾಜ ಹೇಳ್ತಾ ಇದೆ. ಆ ಕಪ್ಪೆ ರಾಯ ಹೀಗೆ ಹೇಳಿದಾಗ, ಯಾಸಾ ತವ ದುಹಿತ ತಯಾ ಸಮರ್ಥಿ ಸಾ ಮೇದೀಯತಾಂ, ನಿನ್ನ ಮಗಳು ಅಂತ ಹೇಳಿದ್ದೆ ಅಲ್ವಾ, ಹಾಗಾದ್ರೆ ಅವಳನ್ನು ಮತ್ತೆ ನನಗೆ ಮರಳಿ ನನ್ನ ಬದುಕಿನ ಜೊತೆಗೆ ಸೇರಿಕೊಳ್ಳಿಕ್ಕೆ ಹೇಳಿ, ಅವಳು ನನಗೆ ಸಿಗಬೇಕು. ಅವಳು ನನಗೆ ಒದಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆಗೆ ಬದುಕಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನಾನು ಯಾವತ್ತೂ ಕೂಡ ಈ ನನ್ನ ಹತ್ಯಾಕಾಂಡವನ್ನ ನಿಲ್ಲಿಸುವುದಿಲ್ಲ, ಜನಸೈಡ್ ಮುಗಿಯಲ್ಲ. ಆಗ ಅಥೈನಾಂ ರಾಜ್ಞೆ ಪಿತಾ ಅದಾತ್, ಮಗಳನ್ನ ಸ್ಮರಿಸಿದ. ಅಬ್ರವೀಚೈನಾಂ ಏನಂ ರಾಜಾನಂ ಶುಶ್ರೂಷಸ್ವ, ಇಲ್ಲಿ ತನಕ ನೀನು ಮಾಡಿದ್ದು ತಪ್ಪು, ಇನ್ನು ಮುಂದೆ ರಾಜನ ಮನಸ್ಸಿಗೆ ಹಿತ ಆಗುವ ರೀತಿಯಲ್ಲಿ ಶುಶ್ರೂಷಸ್ವ, ಅವನ ಸೇವೆ ಮಾಡು.
ಯಾಕೆಂದ್ರೆ ನಮ್ಮ ಇಡೀ ಕುಲ ಉಳಿಬೇಕು ಅಂದ್ರೆ ನೀನು ನಿನ್ನ ತಪ್ಪನ್ನ ಒಪ್ಪಿಕೊಂಡು ಅವನ ಸೇವೆ ಮಾಡುವುದಕ್ಕೆ ನೀನು ಪೂರ್ತಿ ಹೆಂಡತಿಯಿಂದ ಅಗ್ನಿಸಾಕ್ಷಿಕವಾಗಿ ಮದುವೆ ಆದ್ಮೇಲೆ ಅದು ನಿನ್ನ ಜವಾಬ್ದಾರಿ. ನೀನು ಅದನ್ನು ಬಿಟ್ಟಿದ್ದೆ, ಆದ್ರಿಂದಾಗಿ ನಮ್ಮ ಇಡೀ ಕುಲ ನಾಶ ಆಗ್ತಾ ಇದೆ. ನೀನು ಹೋಗಿ ರಾಜನಿಗೆ ನಿನ್ನ ಹೆಂಡತಿಯ ಸ್ಥಾನ ಏನಿದೆ ಅದನ್ನು ತುಂಬಬೇಕು. ಅವಳು ಇನ್ನು ಯಾಕೆಂದ್ರೆ ಅಪ್ಪ ಸಿಟ್ಟು ಬೇರೆ ಮಾಡ್ಕೊಂಡು ಏನ್ ಹೇಳ್ತಾನೆ ಅಂದ್ರೆ, ಕ್ರುದ್ಧ ಶಶಾಪ, ಇಷ್ಟು ಅನಾಹುತಕ್ಕೆ ಕಾರಣ ನೀನು. ಶಾಪ ಕೊಟ್ಟು, ಯಾಕಂದ್ರೆ ಮೊದಲು ಒಪ್ಕೊಳ್ಳಿಲ್ಲ ಅವಳು. ಯಾಕಂದ್ರೆ ಇಷ್ಟು ದಿವಸ ಎಲ್ಲಾ ಕಡೆ ಓಡಾಡಿ ಅಭ್ಯಾಸ ಆಗಿರುವುದು, ನನಗೇನು ತೊಂದರೆ ಆಗಿಲ್ಲ, ಆದ್ರಿಂದ ಇದು ಯಾಕೆ ನಾನು ಒಪ್ಕೊಳ್ಬೇಕು, ನನಗೇನು ಇಷ್ಟ ಇಲ್ಲ, ನಾನು ಇಷ್ಟಪಟ್ಟ ಹಾಗೆ ಬದುಕುದು, ನನಗೆ ಬೇಕಾದ ಹಾಗೆ ಬದುಕ್ತೇನೆ, ನನಗೆ ಇಷ್ಟ ರೂಪ ಸಿಕ್ಕಿದೆ, ಇಷ್ಟ ರೂಪದ ಜೊತೆಗೆ ಸ್ವಲ್ಪ ದಿವಸ ಇದ್ದೆ, ಈಗ ನಂಗೆ ಬೇಡ ಅಂತ ಅನಿಸಿದೆ. ಆಗ ಅವನು ಶಪಿಸ್ತಾನೆ, ನೀನು ಇವನನ್ನ ಸೇವೆ ಮಾಡಲೇಬೇಕು, ಮಾಡಿದ್ರೂ ನಿನಗೆ ಪೂರ್ತಿ ಸುಖ ಆಗುದಿಲ್ಲ. ಯಾಕೆಂದ್ರೆ ಯಸ್ಮಾತ್ವಯ ರಾಜಾನಹ ವಿಪ್ರಲಬ್ಧ, ಈ ಹಿಂದಿನ ಅನೇಕ ರಾಜರ ಕಣ್ಣೀರಿನ ನೋವಿದೆ. ಅವರು ತಮ್ಮ ಪ್ರಜಾಕ್ಷೇಮವನ್ನು ಬಿಟ್ಟು ನಿಮ್ ಜೊತೆಗೆ ಓಡಾಡಿ ಪ್ರಜೆಗಳಿಗೆ, ರಾಜನ ದುಃಖ ದೊಡ್ಡ ದುಃಖ ಅಲ್ಲ, ರಾಜನ ದುಃಖದಿಂದ ಪ್ರಜೆಗಳ ಆಡಳಿತದ ವ್ಯವಸ್ಥೆಯಲ್ಲಿ ಉಂಟಾದ ದುಃಖದಿಂದ ಪ್ರಜೆಗಳೆಲ್ಲರೂ ದುಃಖ ಪಟ್ಟಿದ್ದಾರೆ. ಕೇವಲ ಪ್ರಜೆಗಳು ಅಂದ್ರೆ ಯಾರು ಒಬ್ರಿಬ್ರು ವ್ಯಕ್ತಿ ಅಲ್ಲ, ಮಕ್ಕಳು, ಹೆಣ್ಣುಮಕ್ಕಳು, ದೊಡ್ಡವರು, ವೃದ್ಧರು, ಜ್ಞಾನಿಗಳು ಎಲ್ಲರೂ ಒದ್ದಾಡಿದ್ದಾರೆ. ಅಲ್ಲಿ ಎಲ್ಲ ಒದ್ದಾಟಕ್ಕೆ ಕಾರಣ ರಾಜನ ದೌರ್ಬಲ್ಯ. ಆ ದೌರ್ಬಲ್ಯವನ್ನು ನೀನು ಬಳಸಿಕೊಂಡದ್ರಿಂದಾಗಿ ನಿನಗೆ ಹುಟ್ಟುವ ಮಕ್ಕಳು ಕೂಡ ಶಾಸ್ತ್ರವನ್ನು ಓದಿದ ಜ್ಞಾನಿಗಳನ್ನು ಅವಮಾನ ಮಾಡುವವರಾಗೆ ಹುಟ್ಟುತ್ತಾರೆ. ಯಾಕಂದ್ರೆ ನೀನು ಇಲ್ಲಿ ತನಕ ಮಾಡಿದ ಅವಮಾನದ ಫಲ ಅದು ನಿನ್ನ ಮಕ್ಕಳಲ್ಲೂ ಅದು ಪ್ರತಿಫಲಿಸುತ್ತೆ. ಆದ್ರೆ ನೀನು ಚೆನ್ನಾಗಿ ಶುಶ್ರೂಷೆ ಮಾಡಿದ್ರೆ ಕನಿಷ್ಠ ಪಕ್ಷ ಅದರಿಂದ ಆಗುವ ಇನ್ನೂ ದೊಡ್ಡ ಅನಾಹುತವನ್ನು ನೀನು ತಪ್ಪಿಸಿಕೊಳ್ತಿ ಅಂತ ಹೀಗೆ ಹೇಳಿ ಸರಾಜ ತಾಂ ಉಪಲಭ್ಯ. ಅಷ್ಟು ಹೇಳಿದ ಮೇಲೆ ಅವಳು ಹೆದರಿ ಬಂದು ಒಪ್ಕೊಳ್ತಾಳೆ, ರಾಜನ ಜೊತೆಗೆ ಸೇರ್ತಾಳೆ, ಅವಳ ಜೊತೆಗೆ. ಆದ್ರೆ ಅವನೇನು ಅವಳ ಬಗ್ಗೆ ಹೆಚ್ಚು ಕೋಪ ಮಾಡ್ಕೊಂಡಿಲ್ಲ, ಇನ್ನು ಎಲ್ಲ ಬಿಟ್ಟ ಅವಳನ್ನು ಸೇರ್ಕೊಂಡ. ಚೆನ್ನಾಗಿ ಲೋಕತ್ರಯೈಶ್ವರ್ಯಂ ಇವ ಉಪಲಭ್ಯ. ಅವನೇನು ಅಂದ್ರೆ 3 ಲೋಕದ ಎಲ್ಲಾ ಸಂಪತ್ತು ಸಿಕ್ಕಿಬಿಡ್ತು ಅಂತ ಅನ್ಕೊಂಡ. ಆ ಹೆಂಡತಿ ವಾಪಸ್ ಬಂದದ್ ನೋಡಿ ಅವನಿಗೆ ಮತ್ತೇನು ಬೇರೆ ಬೇಕು ಅಂತಿರ್ಲಿಲ್ಲ. ಅದರಿಂದಾಗಿ ಅಷ್ಟನ್ನು ಪಡೆದು ಹರ್ಷಭಾಷ್ಪ ಸಂದಿಗ್ಧಯಾವಾಚ, ತಂದೆಗೂ ಗೌರವ ಸಲ್ಲಿಸಿ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಿ ಅನುಗೃಹೀತೋಸ್ಮಿ, ಇನ್ನು ಮುಂದೆ ನಾನು ಅವನಿಗೆ ಒಂದು ವಿಷಯ ಗೊತ್ತಾಯಿತು, ಪ್ರಜೆಗಳೆಲ್ಲ ನನ್ನಿಂದಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಯೋಚಿಸಿ ಅವನು ರಾಜ್ಯಭಾರದಲ್ಲಿ ತೊಡಗಿಕೊಂಡ. ಮಂಡೂಕ ರಾಜ ಮತ್ತಷ್ಟು ದುಹಿತರಂ ಅನುಜ್ಞಾಪ್ಯ, ಮಗಳಿಗೆ ಕೂಡಿಸಿ ಮತ್ತೆ ಬುದ್ಧಿ ಹೇಳಿದ, ಮತ್ತೆ ಈ ರೀತಿ ನೀನು ಹುಚ್ಚಾಟಗಳನ್ನು ಮಾಡಬೇಡ, ಇದು ನಿನ್ನ ತಪ್ಪು ಅಂತ. ಇದು ಒಂದು ರೀತಿ ಇವತ್ತಿನ ಯಥಾವತ್ತಿನ ಪರಿಸ್ಥಿತಿಯನ್ನು ಹೇಳಿದಂಗಿದೆ. ಇಲ್ಲಿ ತನಕ ಒಂದು ವರ್ಗದ ಧರ್ಮದ ಜನ ಆದ ಅನ್ಯಾಯವನ್ನ ಒಪ್ಪಿಕೊಂಡು ಕಷ್ಟಪಟ್ಟು ಸುಮ್ಮನೆ ಇದ್ದು ಅದಕ್ಕೆ ರಿಯಾಕ್ಷನ್ ಬಂದ ತಕ್ಷಣವೇ ಈ ಸಾಮರಸ್ಯ ಹಾಳಾಗುತ್ತೆ, ಇದು ಸೆಕ್ಯುಲರಿಸಂಗೆ ಸಂಬಂಧಪಟ್ಟದ್ದು, ಹಾಗೆ ಹೀಗೆ ಎಂತೆಲ್ಲ ಗಲಾಟೆ ಮಾಡಿ ಶ್ರೀಗಳ ಹತ್ರ ಬಂದು ವ್ಯಾಪಾರಕ್ಕೆಲ್ಲ ಅನುವು ಮಾಡಿ ಕೊಡಬೇಕು ಅಂತ ಕೇಳಿದ್ರು. ಆಗ ಹೇಳಿದ ಮಾತು, ಮಾಡಿದ ತಪ್ಪನ್ನ ಮೊದಲು ಒಪ್ಕೊಂಡು ಬನ್ನಿ, ಪರಿಹಾರ ಇದೆ, ಇಲ್ಲ ಅಂತ ಹೇಳಿಲ್ಲ. ಈಗ ತಂದೆ ಅಲ್ಲಿ ಮಗಳು ಮಾಡಿದ ತಪ್ಪನ್ನ ಅಲ್ಲಿ ತನಕ ಎಷ್ಟೆಲ್ಲ ಗೊತ್ತಾಗಿದ್ರು ಸುಮ್ಮನಿದ್ದ. ಆ ಕಾರಣಕ್ಕಾಗಿ ಇಲ್ಲೊಂದು ದೊಡ್ಡ ಜನಸೊಯ್ಡಾಯ್ತು. ಒಂದು ವೇಳೆ ಆಗ್ಲೇ ತಿದ್ದಿ, ಇಲ್ಲ ನೀನ್ ಮಾಡ್ತಾ ಇರೋ ತಪ್ಪು, ನೀನ್ ಯಾರಿಗೆ ಮನಸ್ಸು ಒಪ್ಪಿಸಿದ್ಯೋ ಅಲ್ಲಿ ಆ ವ್ಯಕ್ತಿಯ ಜೊತೆಗೆ ಬಾಳನ್ನು ಕಳೀಬೇಕು ಅಂತ ತಂದೆಯಾಗಿ ಜೋರ್ ಮಾಡಿ ಹೇಳಿದ್ದ ಅಂದ್ರೆ ಈ ಅನರ್ಥ ಆಗ್ತಿರ್ಲಿಲ್ಲ. ಆದ್ರೆ ಯಾವಾಗ ತುಂಬಾ ದೊಡ್ಡ ಅನಾಹುತಕ್ಕೊಳಗಾಗಿ ಆದ್ಮೇಲಾದ್ರೂ ಎಚ್ಚರದಿಂದ ತಂದೆ ಬಂದು ತನ್ನ ಮಗಳನ್ನ ಜೋರು ಮಾಡಿ ತಪ್ಪಿಗೆ ಶಿಕ್ಷೆಯುತ ಶಾಪವನ್ನೂ ಕೊಟ್ಟು, ತಪ್ಪು ಮಾಡಿದವನದ್ದು ಮಾತ್ರ ತಪ್ಪಲ್ಲ, ತಪ್ಪು ಮಾಡಿದ್ದನ್ನ ಮೌನದಿಂದ ಕೂತು ನೋಡಿದವನದ್ದೂ ತಪ್ಪೆ. ಅಪ್ಪ ನೋಡಿದ್ದ, ಹಾಗಾಗಿ ಅವರ ಪರಿವಾರ ಎಲ್ಲ ನಾಶ ಆಯಿತು. ಈಗ ರಾಜ ಅದರ ಶಿಕ್ಷೆ ರೂಪದಲ್ಲಿ ಕೊಟ್ಟ ಮೇಲೆ ಎಲ್ಲಿ ತನಕ ಸಹಿಸಿಕೊಂಡಿದ್ದ ಬೇರೆ ರಾಜರು ಸುಮ್ಮನಿದ್ರು. ಆದ್ರೆ ಎಲ್ಲರೂ ಸುಮ್ಮನಿರಲ್ಲ. ಮಧ್ಯದಲ್ಲಿ ಯಾವನೋ ಒಬ್ಬ ಎದ್ದೇಳ್ತಾನೆ, ನಮ್ಮ ಉತ್ಸವಗಳಲ್ಲಿ ನೀವು ವ್ಯಾಪಾರ ವ್ಯವಹಾರ ವಹಿವಾಟು ನಡೆಸುವ ಹಾಗಿಲ್ಲ ಅಂತ ತಡೆದು ಬಿಡ್ತಾರೆ, ನಾವು ಹಲಾಲ್ ಉಪಯೋಗಿಸಲ್ಲ ಅಂತ ಕೂತು ಬಿಡ್ತಾರೆ, ಅಥವಾ ನಾವು ನಿಮ್ಮನ್ನು ಯಾವ ರೀತಿಯಿಂದಲೂ ವ್ಯಾಪಾರಕ್ಕೆ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ ಅಂತ ಗಲಾಟೆ ಮಾಡ್ತಾರೆ ಅಂತ ಒಂದೊಂದೇ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಈಗಲೂ ಮೌನ ವಹಿಸಿದವರು, ಎಲ್ಲರೂ ತಪ್ಪು ಮಾಡಿದ್ದಾರೆ ಅಂತ ಹೇಳಿಲ್ಲ, ಅಲ್ಲಿ ರಾಜ ತಪ್ಪು ಮಾಡಿಲ್ಲ. ಆದ್ರೆ ತಪ್ಪು ಮಾಡಿದ ತನ್ನ ಮಗಳು, ಇನ್ಯಾರು ದೂರದವರಲ್ಲ, ತನ್ನ ಮಗಳೇ, ತಮ್ಮವರೇ, ತಮ್ಮ ಪಕ್ಕದಲ್ಲಿದ್ದವರೇ ಮಾಡಿದ ತಪ್ಪನ್ನ ಮೌನದಿಂದ ಕೂತು ಮಾಡಿ ನಾವು ಮಾಡ್ಲಿಲ್ಲ ಅಂದ್ರೂ ನೀವು ಮಾಡ್ತಾ ಇದ್ರೆ ನಮ್ ಸಪೋರ್ಟ್ ಇದೆ ಅಂತ ಹೇಳುವುದೂ ಕೂಡ ಅಪರಾಧ. ಯಾವಾಗ ಆ ತಪ್ಪಿಗೂ ಶಿಕ್ಷೆ ಆಗುತ್ತೋ ಆಗ ಪರಿಹಾರ ಅನ್ನೋದು ಸಿಗುತ್ತೆ. ಇವತ್ತಿಗೆ ಪರಿಹಾರದ ಕಥೆ ಇದು. ಈ ಪರಿಹಾರದ ಕಥೆಯನ್ನ ನಾನು ಹೇಳ್ತಾ ಇರೋದು
ಬಾಯಿ ಬಿಟ್ಟು ಹೇಳಿ, ಹೌದು ನಮ್ಮ ಹಿಂದಿನವ್ರು ತಪ್ಪು ಮಾಡಿದ್ದು, ನಾವು ಈ ಮುಂದೆ ಇಂತಹ ತಪ್ಪುಗಳಾದಾಗ ಬೇಕಾದಷ್ಟು ಅನಾಹುತಗಳು, ಎಷ್ಟೆಷ್ಟು ಭಯೋತ್ಪಾದನೆಗಳು ನಡೆದಾಗ, ಎಷ್ಟೋ ಜನರ ಜಯ ಛಿದ್ರವಾದಾಗ ಅಥವಾ ಅನರ್ಥಗಳಿಂದಾಗಿ ಅವರನ್ನ ದಾರಿ ತಪ್ಪಿಸಿದಾಗ ನೀವು ಯಾರೂ ಕೂಡ ಅದನ್ನ ತಪ್ಪು ಅಂತ ಒಬ್ರು ಮಾತಾಡಲ್ಲ. ನೀವು ಮಾತಾಡಬೇಕು, ಮಾತಾಡಿದಾಗ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳಿಕ್ ಸಾಧ್ಯ ಇದೆ. ಆ ಪರಿಹಾರದ ವ್ಯವಸ್ಥೆಯ ದೃಷ್ಟಿಯಿಂದ ಆ ಪರೀಕ್ಷಿತ್ ರಾಜ ತನ್ನ ಮಗಳಾದಂತಹ ಸುಶೋಭನೆಯ ಜೊತೆಗೆ ಬದುಕನ್ನು ಸಾಗಿಸಿದ. ಆಗ ಚೆನ್ನಾಗಾಯ್ತು, ಸಾಮರಸ್ಯ ಇಬ್ಬರಲ್ಲೂ ಬಂತು. ಇವ್ರು ಮಾತ್ರ ಸಾಮರಸ್ಯ ಕಾಯಬೇಕು, ಅವರಲ್ಲಿ ಸಾಮರಸ್ಯ ಇಲ್ಲ ಅಂದ್ರೆ ಏನರ್ಥ? ಅವಳು ಸಮರಸ ತೋರಿದ್ರು, ಇವನು ಸಮರಸ ತೋರಿದ, ಆಗ ಬದುಕು ಸುಖವಾಗಿತ್ತು. ಯಾವಾಗ ಒಂದು ಕಡೆಯಿಂದ ಬಗ್ಗಿದವರಿಗೆ ಮತ್ತಷ್ಟು ಗುದ್ದು ಅಂತಂದಾಗ ಅವ್ರು 4 ದಿವಸ ಸಹಿಸ್ಕೋತಾರೆ. ಯಾವಾಗ ಎದ್ದೇಳ್ಲಿಕ್ಕೆ ಅವಕಾಶ ಸಿಕ್ತೋ, ಇವನ ಬಲ ಕಮ್ಮಿ ಆಯ್ತೋ, ಆಗ ಅವ್ರು ಬಡದೇ ಬಡಿತಾರೆ. ಈ ಎಚ್ಚರವನ್ನ ನಾವು ಹೊಂದಬೇಕು ಅನ್ನೋದು ಈ ಕಥೆಯ ಸ್ವಾರಸ್ಯ. ಬರಿಬಹುದು ಒಂದು ಕತೆ, ಈ ಕಥೆಯನ್ನು ನೆನಪಿಸ್ಕೊಂಡು. ಕೆಲವು ಕಾಲ ಕಳೆಯಿತು, ಆಯ್ತು, ಜೀವನ ಚೆನ್ನಾಗಾಯ್ತು. 3 ಜನ ಮಕ್ಕಳು ಇದ್ರು, ಶಲ, ದಲ, ಬಲ ಅಂತ. ಚೆನ್ನಾಗಿದೆಲ್ಲ ಹೆಸರು. ಶಲ ರಾಜ್ಞಃ ಸಂಬಭೂವು ಶಲೋ ದಲೋ ಬಲಶ್ಚೇತಿ ತತಸ್ತೇಷಾಂ ಜ್ಯೇಷ್ಠಂ ಶಲಂ ಸಮಯೇ ಪಿತಾ ರಾಜ್ಯೇ ಅಭಿಷಿಚ್ಯ ತಪಸಿ ಧೃತಾತ್ಮ ವನಂಜಗಾಮ. ಆಗ ಅವರವರೇ ರಿಟೈರ್ಮೆಂಟ್ ತಗೊಳ್ತಿದ್ರು ವಾನಪ್ರಸ್ಥಾಶ್ರಮಕ್ಕೆ. ಮಗನಿಗೆ ಅವನು ಕೀಲಿ ಕೈ ಕಿತ್ಕೊಳ್ಳುವಷ್ಟು ಟೈಮ್ ಕೊಡ್ತಿರ್ಲಿಲ್ಲ. ತಾವೇ ಕೈಗೆಯಲ್ಲಿ ಕೊಟ್ಟು, ನಾನು ಧೃತಾತ್ಮ, ಭಗವಂತನಲ್ಲಿ ಮನಸ್ಸು ನೆಲೆಸಿಕೊಳ್ಳಲಿಕ್ಕೆ ನನಗೆ ಸಮಯ ಬಂದಿದೆ, ಆಯ್ತು, ಬದುಕಿನಲ್ಲಿ ಅನುಭವಿಸಬೇಕಾದ ಸುಖವನ್ನೆಲ್ಲ ಅನುಭವಿಸಿ ಆಯ್ತು, ಇದಕ್ಕೆ ಮಿತಿ ಇದೆ. ಅದ್ರ ನಿಜವಾದ ಸತ್ಯ ಇರುತ್ತೆ ಇದರ ಆಚೆಗೆ. ಇದನ್ನ ಪಡಿಲಿಕ್ಕೋಸ್ಕರ ದೇಹದಲ್ಲಿ ಸಹಜವಾಗಿ ಪ್ರಕೃತಿದತ್ತವಾದ ಕಾಮನೆಗಳನ್ನ ತಡೆದುಕೊಳ್ಳಿಕ್ಕಾಗದೇ ಇದ್ದಾಗ ಗೃಹಸ್ಥಾಶ್ರಮ ಅಂತ ಅನ್ನೋದು ವಿಧಿ. ಅದು ಎಲ್ಲರಿಗೂ ಅಲ್ಲ, ಸನ್ಯಾಸಿಗೆ ಬೇಕಿಲ್ಲ, ಅವನಿಗೆ ಅದರ ಅಪೇಕ್ಷೆ ಇಲ್ಲ. ಅವನು ಯಾವುದೋ ಹಿಂದಿನ ಜನ್ಮದಲ್ಲಿ ಎಲ್ಲ ಕಳ್ಕೊಂಡು ಈಗ ಬರೀ ವಿರಕ್ತವಾದ ಬದುಕನ್ನೇ ನಡೆಸ್ತಾನೆ ಅಂತ ಅಪೇಕ್ಷೆ ಪಟ್ಟರೆ ಅವನಿಗೆ ಮದುವೆ ಏನಾಗತ್ಯ ಇಲ್ಲ. ಆದ್ರೆ ಯಾವಾಗ ಅದು ಎಲ್ಲರಿಗೂ ಅಲ್ಲ, ಇದು ಯಾವುದೋ ಅಪರೂಪದ ಕೆಲವು ವ್ಯಕ್ತಿಗಳಲ್ಲಿ ಮಾತ್ರ ಕಾಣುವಂಥದ್ದು. ಎಲ್ಲರಲ್ಲೂ ಆ ಗುಣ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಕೃತಿಯ ನಿಯಮವೇ ಹಾಗೆ, ವೃದ್ಧಿ ಆಗ್ಬೇಕು ಬದುಕು. ಅದರಲ್ಲಿ ಕೆಲವರು ಆಡಳಿತವನ್ನ ಸುಸ್ಥಿತಿಯಿಂದ ಕಾಪಾಡಿಕೊಳ್ಳಿಕ್ಕೆ ಒಬ್ರು ಕ್ಷತ್ರಕ್ಕೆ ಇಳಿತಾರೆ, ಜ್ಞಾನವನ್ನ ಚೆನ್ನಾಗಿ ಲೋಕಕ್ಕೆ ಕೊಡ್ಲಿಕ್ಕೋಸ್ಕರ ಕೆಲವರು ಸನ್ಯಾಸಿಗಳಾಗಿ, ಪೀಠಾಧಿಪತಿಗಳಾಗಿಯೋ ಅಥವಾ ಬಿಡಿ ಸನ್ಯಾಸಿಗಳಾಗಿಯೋ ಎಲ್ಲೆಲ್ಲಿಯೋ ಕಾರ್ಯವನ್ನು ನಿರ್ವಹಿಸ್ತಾ ಶಿಷ್ಯರನ್ನ ಜ್ಞಾನಿಗಳನ್ನಾಗಿ ತಯಾರಿಸ್ತಾ ಇರ್ತಾರೆ. ಇದರಿಂದ ಪ್ರಕೃತಿಯ ಕೊಂಡಿ ಮುಂದುವರಿತಾ ಇರುತ್ತೆ. ಹಾಗಾಗಿ ಅವನು ಧೃತಾತ್ಮ ಮನಸ್ಸಿನಲ್ಲಿ ದೃಢವಾದ ನಿರ್ಧಾರ ತೆಗೆದುಕೊಂಡು ಶಲನನ್ನ ಅಧಿಕಾರದಲ್ಲಿ ಕೂಡಿಸಿ ಕಾಡಿಗೆ ಹೋದ. ಹೆಂಡತಿಯ ಜೊತೆಗೆ ಕಾಡಿಗೆ ಹೋದ. ಅಂದ್ರೆ ಹೆಂಡತಿ ಆಮೇಲೆ ಚೆನ್ನಾಗಿ ಬದುಕಿದ್ಲು. ಆದ್ರೆ ಅದರ ಆ ತಾಯಿಯ ಸ್ವಭಾವದಲ್ಲಿದ್ದ ಪರಿಣಾಮ ಅದು ಮಕ್ಕಳಲ್ಲಿ ಇತ್ತು ಅನ್ನೋದಕ್ಕೆ ಆ ಕಥೆ ಮುಂದುವರಿತಾ, ಶಲ ಅವನು ಒಂದ್ಸರ್ತಿ ಬೇಟೆಗೆ ಅಂತ ಹೋದ. ಬೇಟೆಗೆ ಅಂತ ಹೋದಾಗ ಕಪ್ಪೆ ರಾಣಿ ಸಿಗ್ಲಿಲ್ಲ.